ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ವಿಡಿಯೋ ನೋಡಿದ 7 ದಿನಗಳ ನಂತರ ನೀವು ತುಂಬಾನೇ ಪವರ್ಫುಲ್ ಮತ್ತು ಕಾನ್ಫಿಡೆಂಟ್ ಆಗ್ತೀರಾ. ನೀವು ಯಾವುದೇ ಕೆಲಸ ಆದ್ರೂ ಕೂಡ ತುಂಬಾನೇ ಫೋಕಸ್ ಇಂದ ಮಾಡ್ತೀರಾ ಮತ್ತು ಯಾವುದೇ ವರ್ಕೌಟ್ ಆದ್ರೂ ಕೂಡ 30 ನಿಮಿಷಕ್ಕಿಂತ ಜಾಸ್ತಿನೇ ಮಾಡ್ತೀರಾ. ಜೀವನ ನಾಶ ಮಾಡುವ ಕೆಟ್ಟ ಅಭ್ಯಾಸಗಳಾಗಿರುವ ನೋ ಫ್ಯಾಪ್, ರೀಲ್ ಸ್ಕ್ರೋಲಿಂಗ್ ಮತ್ತು ಟೈಮ್ ಪಾಸ್ ಮಾಡೋದನ್ನ ಬಿಟ್ಬಿಡ್ತೀರಾ. ಈ ರೀತಿ ಆದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ? ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಇಮ್ಯಾಜಿನ್ ರಿಯಾಲಿಟಿ ಕೂಡ ಆಗುತ್ತೆ. ನನಗೆ ಗೊತ್ತು, ಈ ವಿಡಿಯೋ ನೋಡ್ತಿರೋ 90% ಜನ ಇದನ್ನ ಸ್ಕಿಪ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಲೈಫ್ ಅನ್ನ ಚೇಂಜ್ ಮಾಡುವಂತ ಸ್ಕಿಲ್ ಗಳು ಬೇಕಾಗಿಲ್ಲ. ಆದ್ರೆ ಉಳಿದಿರೋ 10% ಜನ ಈ ವಿಡಿಯೋನ ಕೊನೆ ತನಕ ನೋಡಿ ಇದರಿಂದ ಏನನ್ನ ಕಲಿತಾರೆ ಅಂದ್ರೆ ತಮ್ಮ ಲೈಫ್ ಅನ್ನ 7 ದಿನಗಳಲ್ಲಿ ಹೇಗೆ ಚೇಂಜ್ ಮಾಡ್ಕೋಬಹುದು ಅಂತ. ಇದು ಸಾಧ್ಯ ಕೂಡ ಇದೆ. ನಾನು ಯಾಕೆ ಎಷ್ಟೊಂದು ಕಾನ್ಫಿಡೆಂಟ್ ನಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈ ಒಂದು ಚಾಲೆಂಜ್ ಅನ್ನ ನಾನೇ ತಗೊಂಡಿದ್ದೆ. ನಿಜವಾಗ್ಲೂ ಇದು ತುಂಬಾನೇ ಎಫೆಕ್ಟಿವ್ ಆಗಿರೋ ಚಾಲೆಂಜ್ ಆಗಿದೆ. ನೀವೇನಾದ್ರೂ ನಿಮ್ಮ ಜೀವನವನ್ನ 7 ದಿನದಲ್ಲಿ ಬದಲಾಯಿಸಬೇಕಂತಿದ್ರೆ ಐ ಆಮ್ ರೆಡಿ ಅಂತ ಕಾಮೆಂಟ್ ಮಾಡಿ. ಹಾಗಾದ್ರೆ ಯಾಕೆ ಸಮಯ ವ್ಯರ್ಥ ಮಾಡೋದು, ಶುರು ಮಾಡೋಣ. ಈ ಒಂದು 5 ಪಾಯಿಂಟ್ ಗಳನ್ನ ತುಂಬಾನೇ ಗಮನ ಕೊಟ್ಟು ಕೇಳಿ. ಪಾಯಿಂಟ್ ನಂಬರ್ 1, ಡಿಫೀಟ್ ಯುವರ್ ಬಿಗ್ಗೆಸ್ಟ್ ಎನಿಮಿ. ನೋಡಿ, ಇಲ್ಲಿ ನಿಮ್ಮ ಎನಿಮಿ, ನಿಮ್ಮ ಶತ್ರು ಬೇರೆ ಯಾವುದೇ ಸ್ಪೆಸಿಫಿಕ್ ವ್ಯಕ್ತಿ ಅಲ್ಲ. ಅವರು ನಿಮ್ಮೊಂದಿಗೆ ಫಿಸಿಕಲ್ ಆಗಿ ಫೈಟ್ ಮಾಡೋದಕ್ಕೆ ನಿಮ್ಮ ಅತಿ ದೊಡ್ಡ ಶತ್ರು ಅಂದ್ರೆ ಅದು ನಿಮ್ಮ ಮೊಬೈಲ್ ಫೋನ್. ಫೋನ್ ಒಂದು ಯೂಸ್ಫುಲ್ ಗೆಜೆಟ್ ಆಗಿದ್ರು ಸಹ ಅದು ನಿಮ್ಮನ್ನ ಒಬ್ಬ ದಾಸರನ್ನಾಗಿ ಮಾಡ್ಕೊಂಡ್ಬಿಟ್ಟಿದೆ. ಇದೇ ಮೊಬೈಲ್ ಫೋನ್ ಯಾವಾಗ್ಲೂ ನಿಮ್ಮ ಜೊತೆನೇ ಇರುತ್ತೆ, ನಿಮ್ಮ ಜೀವನದ ಒಂದು ಭಾಗನೇ ಆಗಿರುತ್ತೆ. ಒಂದು ಕಾಲ ಇತ್ತು, ಜನ ಲ್ಯಾಂಡ್ ಲೈನ್ ಅನ್ನ ಯೂಸ್ ಮಾಡ್ತಾ ಇದ್ರು, ಫೋನ್ಗೆ ವೈರ್ ಕನೆಕ್ಟ್ ಆಗಿರ್ತಾ ಇತ್ತು, ಆದ್ರೆ ಜನ ಸ್ವತಂತ್ರವಾಗಿರ್ತಾ ಇದ್ರು. ಆದ್ರೆ ಇವಾಗ ಫೋನ್ ಗಳಂತೂ ವೈರ್ಲೆಸ್ ಆಗೋಗ್ಬಿಟ್ಟಿದೆ, ಜನ ಫೋನ್ ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಈಗಿನ ಕಾಲದಲ್ಲಂತೂ ಫೋನ್ ಇಲ್ಲದೆ ಬದುಕೋಕ್ಕಾಗಲ್ಲ. ಆದ್ರೆ ಒಂದು ವಿಷಯನಂತೂ ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ವಸ್ತುವಿನ ಹಿಂದೆ ಪಾಸಿಟಿವ್ ಸೈಡ್ ಇದ್ರೆ ನೆಗೆಟಿವ್ ಸೈಡ್ ಇದ್ದೇ ಇರುತ್ತೆ. ಫೋನ್ ಕೆಟ್ಟದ್ದಲ್ಲ, ಅದನ್ನ ನೀವು ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಅದು ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇದೇ ಫೋನ್ ಇಂದ ನೀವು ಜಗತ್ತಿನ ನಾಲೆಜ್ ಅನ್ನ ತಗೋಬಹುದು, ಹೊಸ ಹೊಸ ವಿಷಯಗಳನ್ನ ಕಲಿಬಹುದು. ಆದ್ರೆ ನೀವು ಇದೇ ಫೋನ್ ಅನ್ನ ಅತಿಯಾಗಿ ಯೂಸ್ ಮಾಡಿದ್ರೆ ಬೆಳಿಗ್ಗೆ ಎದ್ದಾಗ ಫೋನ್, ಊಟ ಮಾಡ್ತಿರ್ಬೇಕಾದ್ರೆ ಫೋನ್ ಮತ್ತು ಮಲಗೋಕ್ಕಿಂತ ಮುಂಚೆನೂ ಫೋನ್ ಅಂತ, ಇದರಿಂದ ನಿಮ್ಮ ಮೈಂಡ್ ಯಾವಾಗ್ಲೂ ಶಾಂತವಾಗಿರೋದಿಲ್ಲ. ಕೇವಲ 5 ನಿಮಿಷ ಸಾಕು ನಿಮ್ಮ ಫೋಕಸ್ ಡ್ರಾಪ್ ಆಗೋದಕ್ಕೆ. ಯಾವ್ದಾದ್ರು ನೋಟಿಫಿಕೇಶನ್ ಬಂದ್ರೆ, ಯಾವ್ದಾದ್ರು ಮೊಬೈಲ್ ರಿಂಗ್ ಆದ್ರೆ, ರೀಲ್ ಅಥವಾ ಮೆಸೇಜ್ ನ ಕಾರಣದಿಂದಾಗಿ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್, ಫೋಕಸ್ ವೀಕ್ ಆಗ್ತಾ ಬರುತ್ತೆ. ಪ್ರತಿದಿನ ನೀವು ಬೇರೆಯವರ ಜಗತ್ತನ್ನ ನೋಡ್ತಾ ಇರ್ತೀರಾ, ನಿಮ್ಮದಲ್ಲ. ಪ್ರತಿದಿನ ನಿಮ್ಮ ಕೈಗಳು ಗೊತ್ತಿಲ್ಲದೇನೆ ನಿಮ್ಮ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡೋದಕ್ಕೆ ಮುಂದಾಗುತ್ತೆ. ಜೊತೆಗೆ ಇದು ನಿಮ್ಮ ಸಮಯವನ್ನೆಲ್ಲ ಬರ್ಬಾದ್ ಮಾಡ್ಬಿಡುತ್ತೆ. ಈಗ ಒಂದು ಕ್ವಶನ್ ಅನ್ನ ಸ್ವತಃ ನಿಮ್ಗೆ ನೀವೇ ಕೇಳ್ಕೊಳ್ಳಿ, ಏನು ಈ ಒಂದು ಮೊಬೈಲ್ ಫೋನ್ ನನಗೆ ಯೂಸ್ಫುಲ್ ಆಗ್ತಾ ಇದೆಯಾ ಅಂತ. ಒಂದು ವೇಳೆ ಆನ್ಸರ್ ಇಲ್ಲ ಅಂದ್ರೆ ತಪ್ಪು ನಿಮ್ಮ ಮೊಬೈಲ್ ಫೋನ್ ಅಲ್ಲ, ನಿಮ್ಮದೇ. ಯಾಕಂದ್ರೆ ಸ್ವತಃ ನೀವೇ ನಿಮ್ಮ ಸಮಯವನ್ನ ತಮ್ಮ ಮೊಬೈಲ್ ಗೆ ಕೊಡ್ತಾ ಇರ್ತೀರಾ. ನಿಮ್ಗೆ ಗೊತ್ತಿಲ್ಲದೇನೆ ನೀವು ನಿಮ್ಮ ಟೈಮ್, ನಿಮ್ಮ ಫೋಕಸ್, ನಿಮ್ಮ ಡ್ರೀಮ್ ಅನ್ನ ಬರ್ಬಾದ್ ಮಾಡ್ತಿದ್ದೀರಾ. ಹೀಗಾಗಿ ಬರೋ 1 ವಾರದ ತನಕ ನೀವು ನಿಮ್ಮ ಮೊಬೈಲ್ ಫೋನ್ ಅನ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ಪಾಯಿಂಟ್ ನಂಬರ್ 2, ನೋ ಫ್ಯಾಪ್. ನೋಡಿ, ನಾನು ನೋ ಫ್ಯಾಪ್ ಮಾಡಬೇಡಿ ಅಂತ ಹೇಳಿದ್ರೆ ತುಂಬಾ ಜನರು ಕಾಮಿಡಿ ಮಾಡ್ತೀರಾ, ಫನ್ನಿ ಆಗಿ ತಗೋತೀರಾ, ಇನ್ನು ಸ್ವಲ್ಪ ಜನರು ಕನ್ಫ್ಯೂಸ್ ಕೂಡ ಆಗ್ತೀರಾ. ಮಾಸ್ಟರ್ಬೇಷನ್ ವಿಷಯವನ್ನ ಯಾರಾದ್ರೂ ನಿಮ್ಮ ಮುಂದೆ ಹೇಳಿದಾಗ ನಿಮ್ಮ ಮೈಂಡ್ ಅಲ್ಲಿ ಈ ಒಂದು ವಿಷಯ ಅಂತೂ ಬಂದೇ ಬರುತ್ತೆ. ಇನ್ನು ಮಾಸ್ಟರ್ಬೇಷನ್ ಮಾಡೋದ್ರಿಂದ ಹೆಲ್ದಿನಾ ಅಥವಾ ನೋ ಫ್ಯಾಪ್ ಫಾಲೋ ಮಾಡೋದ್ರಿಂದ ನಿಜವಾಗ್ಲೂ ಲಾಭಗಳು ಸಿಗುತ್ತಾ ಅಂತ ಈ ವಿಷಯದಲ್ಲಿ ನಾನು ನಿಮ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಯಾಕಂದ್ರೆ 7 ದಿನಗಳ ತನಕ ಸ್ವತಃ ನೀವೇ ಪ್ರಾಕ್ಟೀಸ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಈಗಲೇ ನೀವು ಟೆಸ್ಟ್ ಮಾಡಿ, ಕಂಟ್ರೋಲ್ ಮಾಡಿ ಮತ್ತು ಡಿಸೈಡ್ ಕೂಡ ಮಾಡ್ಬಿಡಿ. ಹೀಗೆ ನೀವು ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಒಂದು ಅಶ್ಲೀಲ ಹುಡುಗಿಯ ರೀಲ್ ನಿಮ್ಮ ಮುಂದೆ ಬಂದ್ಬಿಡುತ್ತೆ, ಅಥವಾ ನಿಮ್ಮ ಸ್ನೇಹಿತರು ಯಾರೋ ನಿಮ್ಗೆ ಕಳಿಸ್ತಾರೆ. ಅದನ್ನ ನೋಡಿದ ತಕ್ಷಣ ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಗ್ಬಿಡುತ್ತೆ ಮತ್ತು ನೀವು ಪ್ರೈವೇಸಿ ಜಾಗವನ್ನ ಹುಡುಕ್ತೀರಾ. ಆಮೇಲೆ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಜೀವನವನ್ನ ಬರ್ಬಾದ್ ಮಾಡ್ಕೊಂಡ್ಬಿಡ್ತೀರಾ. ಇದು ಪ್ರತಿದಿನನೂ ರಿಪೀಟ್ ಆಗ್ತಾ ಇತ್ತು ಅಂದ್ರೆ ನಿಮ್ಮ ಬ್ರೈನ್ ಒಳಗಿಂದಾನೆ ತುಂಬಾ ವೀಕ್ ಆಗ್ತಾ ಬರುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಜೀರೋ ಆಗುತ್ತೆ. ಜನರೊಂದಿಗೆ ಮಾತನಾಡುವುದಕ್ಕೂ ಸಹ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ನೋ ಫ್ಯಾಪ್ ಚಾಲೆಂಜ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ನಿಮ್ಮ ಒಳಗಡೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಇದನ್ನ ಸ್ವತಃ ನೀವೇ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀರಾ. ಮಾಸ್ಟರ್ಬೇಷನ್ ಕೆಟ್ಟದ್ದಲ್ಲ, ಬದಲಿಗೆ ಅದನ್ನ ನೀವು ಕಂಟ್ರೋಲ್ ಮಾಡದೇ ಇರೋದು ತುಂಬಾನೇ ಕೆಟ್ಟದ್ದು. ಈ ಚಾಲೆಂಜ್ ಅನ್ನ ಈಗಲೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬರೋ 7 ದಿನಗಳ ತನಕ ನಾನು ಮಾಸ್ಟರ್ಬೇಷನ್ ಮಾಡೋದಿಲ್ಲ ಅಂತ. ನಂಬರ್ 3, 90 ಮಿನಿಟ್ಸ್ ಫೋಕಸ್ ಹ್ಯಾಕ್. ಈಗಿನ ತುಂಬಾ ಜನರ ಸಮಸ್ಯೆ ಏನು ಅಂದ್ರೆ ಫೋಕಸ್ ಕಡಿಮೆ ಇರೋದು. ನೀವು ಯಾವ್ದಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ತಕ್ಷಣ ನಿಮ್ಮ ಬ್ರೈನ್ ಇನ್ಸ್ಟಾಗ್ರಾಮ್, ರೀಲ್ಸ್, ನೋಟಿಫಿಕೇಶನ್ ಅಥವಾ ಯಾವ್ದಾದ್ರು ರಿಂಗ್ ಕಡೆ ಹೋಗ್ಬಿಡುತ್ತೆ. ಹಾಗೆ ಹೋಗಿರೋ ಫೋಕಸ್ ಅನ್ನ ಕೇವಲ ಒಂದು ಸಿಂಪಲ್ ಟೆಕ್ನಿಕ್ ನಿಂದ ನೀವು ಅದನ್ನ ವಾಪಸ್ ತಗೊಂಡ್ಬರ್ಬೋದು. ಅದುವೇ 90 ಮಿನಿಟ್ ಡೀಪ್ ಫೋಕಸ್ ಹ್ಯಾಕ್. ಇಲ್ಲಿ ನೀವು ನಿಮ್ಮ ಕೆಲಸವನ್ನ 90 ನಿಮಿಷಗಳ ಕಾಲ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಮೊಬೈಲ್ ಫೋನ್ ಯೂಸ್ ಮಾಡದೇನೆ ಕಂಪ್ಲೀಟ್ ಫೋಕಸ್ ನಿಂದ ಮಾಡಿ. ಈ ಒಂದು 90 ನಿಮಿಷಗಳ ಕಾಲ ನಿಮ್ಮ ಒಂದೇ ಒಂದು ಕೆಲಸದ ಮೇಲೆ ಪೂರ್ತಿಯಾಗಿ ಫೋಕಸ್ ಮಾಡಿ. ಇದರ ಮಧ್ಯೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲ, ಯಾವುದೇ ಮೊಬೈಲ್ ಫೋನ್ ಇಲ್ಲ, ಯಾವುದೇ ನೋಟಿಫಿಕೇಶನ್ಸ್ ಇಲ್ಲ. ಕೇವಲ ನೀವು ಮತ್ತು ನಿಮ್ಮ ಕೆಲಸ ಮಾತ್ರ ಇರಲಿ. 90 ನಿಮಿಷಗಳು ಕಂಪ್ಲೀಟ್ ಆದ ನಂತರ ಒಂದು 10 ರಿಂದ 15 ನಿಮಿಷಗಳ ವಿರಾಮವನ್ನು ತಗೊಳ್ಳಿ. ಇದು ನಿಮ್ಮ ಬ್ರೈನ್ ಅನ್ನ ರಿಲ್ಯಾಕ್ಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಅದು ಮುಂದಿನ ಕೆಲಸಕ್ಕೆ ತಯಾರಾಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ, ಮನುಷ್ಯನ ಬ್ರೈನ್ 90 ನಿಮಿಷಗಳ ತನಕ ತುಂಬಾನೇ ಫೋಕಸ್ ನಿಂದ ಕೆಲಸ ಮಾಡುತ್ತೆ ಮತ್ತು 90 ನಿಮಿಷಗಳ ನಂತರ ಅದರ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ ಅಂತ. ನೀವು ಪ್ರತಿದಿನ 3 ಬಾರಿ 90 ನಿಮಿಷಗಳ ಚಾಲೆಂಜ್ ಅನ್ನ ಪೂರ್ತಿ ಫೋಕಸ್ ನಿಂದ ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ 4 ರಿಂದ 5 ಗಂಟೆ ಹಿಡಿಯುವಂತ ಕೆಲಸವನ್ನ ತುಂಬಾನೇ ಈಸಿಯಾಗಿ ಮುಗಿಸ್ತೀರಾ. ಫೋಕಸ್ ಅನ್ನೋದು ಯಾವುದೇ ಒಂದು ಟ್ಯಾಲೆಂಟ್ ಅಲ್ಲ, ಇದು ಕೂಡ ಒಂದು ಸ್ಕಿಲ್ ಆಗಿದೆ. ಈ ಒಂದು ಸ್ಕಿಲ್ ಅನ್ನ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಮಾಸ್ಟರ್ ಮಾಡ್ಕೋಬಹುದು. ಇದನ್ನ ಕೇವಲ 7 ದಿನಗಳ ತನಕ ಮಾತ್ರ ಫಾಲೋ ಮಾಡಿ. ಆಮೇಲೆ ನೋಡಿ ನಿಮ್ಮ ಫೋಕಸ್ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿರುತ್ತೆ ಅಂತ. ನಂಬರ್ 4, ಮೂವ್ ಯುವರ್ ಬಾಡಿ, ಚೇಂಜ್ ಯುವರ್ ಮೈಂಡ್. ನಾನೇನಾದ್ರೂ ನಿಮ್ಗೆ ಹೇಳಿದ್ರೆ ಈ ಒಂದು ಸಿಂಪಲ್ ಕೆಲಸದಿಂದ ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಅನ್ನ ಬೂಸ್ಟ್ ಮಾಡಬಹುದು ಅಂತ. ನಿಮ್ಮ ಮೂಡ್ ತಕ್ಷಣ ಆಕ್ಟಿವ್ ಆಗ್ಬಿಡುತ್ತೆ. ಈ ಒಂದು ಕೆಲಸ
ಅಭ್ಯಾಸದಿಂದ ನಿಮ್ಮ ಎನರ್ಜಿ ಅನ್ಲಿಮಿಟೆಡ್ ಆಗಿ ಬೂಸ್ಟ್ ಆಗ್ತಾ ಇರುತ್ತೆ. ಪ್ರತಿದಿನ ನೀವು ನಿಮ್ಮ ಕೆಲಸವನ್ನ ತುಂಬಾನೇ ಫೋಕಸ್ ನಿಂದ ಮಾಡ್ತೀರಾ. ಅದುವೇ ವರ್ಕೌಟ್ ಅಥವಾ ಎಕ್ಸರ್ಸೈಸ್ ಮಾಡೋದು. ನೀವು ಸಿಂಪಲ್ ಎಕ್ಸರ್ಸೈಸ್ ಮಾಡಿದ್ರು ಸಹ ವಾಕ್, ರನ್ನಿಂಗ್, ಪುಷ್ ಅಪ್ಸ್ ಅದು ನಿಮ್ಮ ಬ್ರೈನ್ ನಲ್ಲಿ ಇರುವಂತ ಕೆಮಿಕಲ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಬಾಡಿ ಮಾತ್ರ ಸ್ಟ್ರಾಂಗ್ ಆಗೋದಿಲ್ಲ, ನಿಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಡೋಪಮೈನ್, ಸೆರಿಟೋನಿಯನ್ ಅನ್ನುವಂತ ಹ್ಯಾಪಿ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ. ಇದು ನಿಮ್ಮನ್ನ ಓವರ್ ಥಿಂಕಿಂಗ್ ನಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ನೀವು ಪ್ರತಿದಿನ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಗೆ ಒಂದು ಸಿಗ್ನಲ್ ಹೋಗುತ್ತೆ, ನಾನು ಕಂಟ್ರೋಲ್ ನಲ್ಲಿ ಇದ್ದೀನಿ ಅಂತ. ಮತ್ತು ಇದು ನಿಮ್ಮ ಪ್ರತಿದಿನದ ಎನರ್ಜಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ. ಜಗತ್ತಿನ ದೊಡ್ಡ ದೊಡ್ಡ ಆಕ್ಟರ್ಸ್, ಅಥ್ಲೆಟಿಕ್ಸ್, ಆಂಟರ್ಪ್ರೂನರ್ಸ್ ಎಲ್ಲರೂ ಒಂದೇ ವಿಷಯವನ್ನ ಫಾಲೋ ಮಾಡ್ತಾರೆ. ಅದುವೇ ಡೈಲಿ ಮೂವ್ಮೆಂಟ್, ವರ್ಕೌಟ್, ಎಕ್ಸರ್ಸೈಸ್. ನೀವು ಪ್ರತಿದಿನ 15ರಿಂದ 20 ನಿಮಿಷನಾದ್ರೂ ಎಕ್ಸರ್ಸೈಸ್ ಮಾಡಿ. ಸಿಂಪಲ್ ಆಗಿದ್ರು ಪರವಾಗಿಲ್ಲ ಮಾಡಿ. ಆಮೇಲೆ ನೋಡಿ ನಿಮ್ಮ ಕಾನ್ಫಿಡೆನ್ಸ್, ಥಿಂಕಿಂಗ್, ಎನರ್ಜಿ ಯಾವ ಲೆವೆಲ್ ನಲ್ಲಿ ಇರುತ್ತೆ ಅಂತ. ನೀವು ಪ್ರತಿದಿನ ವರ್ಕೌಟ್ ಮಾಡ್ತಾನೂ ಸಹ ಡಿಸಿಪ್ಲಿನ್ ಬಿಲ್ಡ್ ಮಾಡ್ಕೋತೀರಾ. ನಂಬರ್ 5, ಡೋಂಟ್ ಥಿಂಕ್, ಜಸ್ಟ್ ಡೂ. ಇದನ್ನ ಎಲ್ಲರೂ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹೊಸ ಗೋಲ್ಸ್, ಹೊಸ ಹ್ಯಾಬಿಟ್ಸ್, ಹೊಸ ಡ್ರೀಮ್. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂದ್ರೆ ತುಂಬಾ ಜನರು ಬರೀ ಯೋಚನೆ ಮಾಡೋದ್ರಲ್ಲೇ ಕಳೆದ್ ಬಿಡ್ತಾರೆ. ನಾನು ಈ ಕೆಲಸನ ಮಾಡ್ತೀನ ಇಲ್ಲ, ನನ್ನಿಂದ ಇದು ಆಗುತ್ತಾ ಇಲ್ವಾ, ಜನ ಇದನ್ನ ನೋಡಿ ಏನ್ ಅನ್ಬೋದು ನನ್ಗೆ ಅಂತ. ಈ ಒಂದು ಯೋಚನೆಗಳೇ ನಿಮ್ಮನ್ನ ತಡೆದು ನಿಲ್ಸುತ್ತೆ. ಎಷ್ಟು ಸಮಯದವರೆಗೆ ನೀವು ಯೋಚನೆ ಮಾಡ್ತಾ ಹೋಗ್ತಿರೋ ಅಷ್ಟು ಸಮಯದವರೆಗೆ ಅದು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಹೋಗುತ್ತೆ. ನಂತರ ನಿಮ್ಮ ಬ್ರೈನ್ ಅದಕ್ಕೆ ಒಂದು ನೆಪವನ್ನ ಕೊಟ್ಟು ಅದನ್ನ ಅಲ್ಲಿಗೆ ಬಿಟ್ಬಿಡುತ್ತೆ. ಆಕ್ಷನ್ ತಗೊಳ್ಳೋದಿಲ್ಲ. ನೀವು ಆಕ್ಷನ್ ತಗೊಳ್ಳೋದಕ್ಕೆ ಮೋಟಿವೇಶನ್ ಗಾಗಿ ಕಾಯಬೇಡಿ. ಮೊದಲು ನೀವು ಆಕ್ಷನ್ ಅನ್ನ ತಗೊಳ್ಳಿ, ಮೋಟಿವೇಶನ್ ತಾನಾಗೆ ಬರುತ್ತೆ. ಡೋಂಟ್ ವೈಟ್ ಫಾರ್ ಪರ್ಫೆಕ್ಟ್ ಮೂಮೆಂಟ್. ಯಾಕಂದ್ರೆ ಈ ಒಂದು ಪರ್ಫೆಕ್ಟ್ ಮೂಮೆಂಟ್ ಅನ್ನೋದು ಯಾವಾಗ್ಲೂ ಬರೋದೇ ಇಲ್ಲ. ನೀವು ಯಾವುದೇ ಡಿಸಿಷನ್ ತಗೋಬೇಕಿದ್ರು, ಏನೇ ಶುರು ಮಾಡಬೇಕಿದ್ರು ಕೇವಲ 5 ಸೆಕೆಂಡ್ಗಳಲ್ಲಿ ಡಿಸಿಷನ್ ತಗೊಳ್ಳಿ ಮತ್ತು ಶುರು ಮಾಡಿ. ಯಾಕಂದ್ರೆ 5 ಸೆಕೆಂಡ್ಗಳ ನಂತರ ನೀವು ಯೋಚನೆ ಮಾಡಿದಷ್ಟು ನಿಮ್ಮ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ ಮತ್ತು 5 ಸೆಕೆಂಡ್ಗಳ ನಂತರ ನೀವು ಆಕ್ಷನ್ ತಗೊಂಡಷ್ಟು ನಿಮ್ಮ ಬ್ರೈನ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಲೆಸ್ ಥಿಂಕಿಂಗ್, ಮೋರ್ ಡೂಯಿಂಗ್ ಈಕ್ವಲ್ ಟು ರಿಯಲ್ ಗ್ರೋತ್. ಈ ಒಂದು ರೂಲ್ ಅನ್ನ ಕೇವಲ 7 ದಿನಗಳ ತನಕ ಮಾತ್ರ ನಿಮ್ಮ ಲೈಫ್ ಅಲ್ಲಿ ಫಾಲೋ ಮಾಡಿ. ನಂತರ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂದ್ರೆ ನೀವು 90% ಜನರ ತರ ಲೋ ಫೋಕಸ್ ಇರುವವರು ಅಲ್ಲ. ನೀವು ಬಯಸ್ತಾ ಇದ್ದೀರಾ ನಿಮ್ಮ ಜೀವನವನ್ನ ಬದಲಾಯಿಸೋದಕ್ಕೆ. ನಿಮ್ಮ ಒಳಗಡೆ ಒಂದು ತುಡಿತಾ ಇದೆ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತ. ಆ ಒಂದು ತುಡಿತಕ್ಕೆ ಈ ಒಂದು ವಿಡಿಯೋದಿಂದ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಆಲ್ ಗೆ ಸೆಟ್ ಮಾಡ್ಕೊಂಬಿಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋನ ಮೊದಲಿಗೆ ನೋಡೋದಕ್ಕೆ. ಈ ಒಂದು ಚಾಲೆಂಜ್ ಅನ್ನ 7 ದಿನಗಳ ತನಕ ಫಾಲೋ ಮಾಡಿದ ನಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಬಂದು ಕಾಮೆಂಟ್ ಮಾಡಿ. ನಾನು ನಿಮ್ಮೆಲ್ಲರ ಕಾಮೆಂಟ್ ಅನ್ನ ಓದ್ತೀನಿ. ಇದರಿಂದ ನಿಮ್ಗೆ ಯೂಸ್ಫುಲ್ ಆಗಿರ್ಲಿ ಅಥವಾ ಆಗದೆ ಇರಲಿ ಬಂದು ಶೇರ್ ಮಾಡಿ. ಇದಕ್ಕಿಂತ ಮುಂಚೆ ನೀವು ನಿಮ್ಮ ಈಗೋವನ್ನ ಕಂಟ್ರೋಲ್ ಮಾಡೋದು ಹೇಗೆ, ಅದನ್ನ ಮಾಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಮೇಲ್ಗಡೆ ಕಾಣಿಸ್ತಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಕಾಯ್ತಾ ಇರಿ.